ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿನ್ನೆ ಒಂದು ಬಹುಶಃ 2 ದಿನಗಳ ಹಿಂದೆ ಈ ಗಾಳಿಪಟ ಉತ್ಸವವನ್ನ ನಮ್ಮ ಅವಳಿ ನಗರದಲ್ಲಿ ಧಾರವಾಡ ಜಿಲ್ಲೆಯ ಸಂಸದರಾದ ಪ್ರಹ್ಲಾದ್ ಜೋಶಿ ಅವರು ಆಯೋಜನೆ ಮಾಡಿದ್ರು. ಇದು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಒಂದು ಸಾರ್ವಜನಿಕರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನೋ 1 ವರ್ಷ ಮಾಡಿದ್ರು, 2 ವರ್ಷ ಮಾಡಿದ್ರು, ಏನೋ ಮಕ್ಕಳಿಗೆ ಒಂದು ಒಳ್ಳೆ ಮನೋರಂಜನೆ ಅಂತ ನಾನು ಅನ್ಕೊಂಡೆ. ಆದ್ರೆ ಇವರು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಮಾಡ್ಲಿಕ್ಕೆ ಏನು ಅಭ್ಯಂತರ ಇಲ್ಲ. ಆದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಅಂದ್ರೆ ಈ ಚೆನ್ನಮ್ಮ ವೃತ್ತ ಏನಿದೆ, ಅಲ್ಲಿ ಈ ಹುಬ್ಬಳ್ಳಿ ನಗರದಲ್ಲಿ ರಸ್ತೆ ಅನ್ನೋದು ಹದಗೆಟ್ಟು ಹೋಗಿದ್ದಾವೆ. ಒಬ್ಬ ಸಾರ್ವಜನಿಕ ತನ್ನ ಮನೆಯಿಂದ ಬಂದು ತನ್ನ ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ಬೇಕಂದ್ರೆ ಅವನ ಜೀವ ಅವನ ಕೈಯಲ್ಲಿ ಹಿಡ್ಕೊಂಡು ಬರಬೇಕು ವಾಹನದ ಮೇಲೆ. ಆ ಮಟ್ಟಕ್ಕೆ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ. ಇಲ್ಲಿ ರಸ್ತೆಗಳನ್ನ ಬೇಗ ಅಭಿವೃದ್ಧಿ ಪಡಿಸಬೇಕಾಗಿರೋ ಜನಪ್ರತಿನಿಧಿಗಳು ನಾವು ಮ್ಯಾಚ್ ಆಡಿಸಿದೆ, ಈ ಗಾಳಿಪಟ ಹಾರಿಸಿದೆ, ಕಬಡ್ಡಿ ಆಡಿಸಿದೆ, ಇದೇ ಒಂದು ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಇದು ಎಷ್ಟು ಸರಿ? ನಿಮಗೆ ಜನಗಳು ಆಯ್ಕೆ ಮಾಡಿರೋದು ನಮ್ಮ ನಗರವನ್ನ ಅಭಿವೃದ್ಧಿ ಪಡಿಸ್ಲಿ ಅಂತ, ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ಲಿ ಅಂತ, ಸಾರ್ವಜನಿಕರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿ ಅಂತ. ನೀವು ನೋಡಿದ್ರೆ ಕೈಯಲ್ಲಿ ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಆಡೋದು, ಇಲ್ಲಿ ಪಟ ಹಾರಿಸೋದು, ಈ ಕೆಲಸ ಮಾಡಕ್ಕೆ ನಿಮ್ಗೆ ಜನ ಆಯ್ಕೆ ಮಾಡಿದಾರ? ನಿಮ್ಗೆ ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿಮಗೆ? ನಿಮ್ಮ ಹಿಂದೆ ಒಂದು ಗುಂಪು ಬೇರೆ, ಈ ಬಡ್ಡಿ ದಂಧೆ ಮಾಡೋ ಮಕ್ಕಳೆಲ್ಲ ನಿಮ್ಮ ಜೊತೆಗೆ ಬರ್ತಾರೆ. ಒಂದು ಖಾಲಿ ಬಟ್ಟೆ ಹಾಕೊಂಡು ನಿಮ್ಮ ಹಿಂದೆ ಓಡಾಡ್ತಾರೆ. ಪ್ರತಿದಿನ ಬೆಳಿಗ್ಗೆ ಎದ್ರೆ ಇಲ್ಲಿ 10% 15% ಬಡ್ಡಿಗೆ ದುಡ್ಡು ಬಿಟ್ಟು ಆ ದುಡ್ಡಲ್ಲಿ ಇವರು ಮೋಜು ಮಸ್ತಿ ಮಾಡಿಕೊಂಡು ನಿಮ್ಮ ಹಿಂದೆ ನಾಯಿ ತರ ಬಾಲ ಹಾಳಾಸ್ಕೊಂಡು ತಿರುಗಾಡ್ತಾರೆ. ಅಂಥವ್ರ ಜೊತೆಗೆ ಹಾಕೊಂಡು ನೀವು ಓಡಾಡ್ತೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ನಿಮಗೆ ತಾಕತ್ತಿದ್ರೆ ನೇರವಾಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆಗೆ ಬಡ್ಡಿ ದಂಧೆ ಮಾಡೋ ಮಕ್ಕಳಿಲ್ಲ ಅಂತ ನೀವು ಪ್ರೂವ್ ಮಾಡಿ. ನಾನು ಬಂದು ತೋರಿಸ್ತೀನಿ ನಿಮ್ಮ ಜೊತೆಗೆ ಇರೋರು ಯಾರು ಬಡ್ಡಿ ದಂಧೆ ಮಾಡ್ತಾರೆ ಅಂತ. ಏನ್ ಮಾಡ್ತಾ ಇದ್ದೀರಾ ನೀವು? ಆ ಒಂದು ಅಭಿನಂದನೆ ಸಮಾರಂಭ, ಇಲ್ಲಿ ಒಂದು ಕೈಟ್ ಫೆಸ್ಟಿವಲ್, ಆ ಒಂದು ನೆಹರು ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಟ ಆಡ್ಸೋದು, ಇನ್ಯಾವುದೋ ಗ್ರೌಂಡ್ ಅಲ್ಲಿ ಕಬಡ್ಡಿ ಆಡ್ಸೋದು, ಕ್ರಿಕೆಟ್ ಆಡ್ಸೋದು, ಪಟ ಆಡ್ಸೋದು. ಅದೇ ರಾಜೀನಾಮೆ ಕೊಟ್ಟಾದ್ರೆ ಮಾಡಿ. ಜನಪ್ರತಿನಿಧಿಗಳಾಗಿ ಮಾಡಬೇಕಾದ ಕೆಲಸಗಳನ್ನ ಮಾಡೋದು ಬಿಟ್ಟು ಮಾಡಬಾರ್ದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರಿ. ಒಂದು ಸಾರಿ 2 ವೀಲರ್ ತಗೊಂಡು ನಿಮ್ಮ ದ್ವಿಚಕ್ರ ವಾಹನ ತಗೊಂಡು ಹುಬ್ಬಳ್ಳಿ ನಗರವನ್ನ ರೌಂಡ್ ಹೊಡಿ ನೋಡೋಣ. ಓಡಾಡಕ್ಕೆ ನಿಮಗೆ ಸರ್ಕಾರಿ ವಾಹನ ಬೇರೆ ಕೇಳು. ಸಾರ್ವಜನಿಕರ ದುಡ್ಡಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ನೀವೆಲ್ಲ ಆ ಬಡ್ಡಿ ದಂಧೆ ಮಾಡೋಗಳನ್ನ ನೀವು ಪಕ್ಕಕ್ಕೆ ಇಟ್ರೆ ಸರಿ. ಅಕಸ್ಮಾತ್ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ರೆ, ಯಾರನ್ನ ಹಾಕೊಂಡು ಓಡಾಡ್ತಾ ಇದ್ರೆ ಹೆಸರು ಸಮೇತ ನಾನು ನಾಳೆ ತಗೊಂಡು ಬರ್ತೀನಿ ಜನರ ಮುಂದೆ. ಎಚ್ಚರಿಕೆ. ಸಾರ್ವಜನಿಕರನ್ನ ನಾನು ಮನವಿ ಮಾಡ್ಕೊಳ್ತೀನಿ, ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿಮ್ಮ ಮನೆ ಮಕ್ಕಳನ್ನ ಈ ರಾಜಕಾರಣಿಗಳ ಹಿಂದೆ ನಾಯಿ ತರ ಅಡ್ಡಾಡಿಸ್ತಾ ಇದ್ರಲ್ಲ, ಹೊಡೆದು ಮನೇಲಿ ಕೂರಿಸ್ತೀವಿ ಅವ್ರನ್ನ, ಕೆಲಸ ಕಳಿಸಿ ಅವ್ರನ್ನ. ಇಸ್ಬೇಟ್ ಆಡ್ಸೋದು, ಕ್ರಿಕೆಟ್ ಬೆಟ್ಟಿಂಗ್ ಆಡ್ಸೋದು, ಬಡ್ಡಿ ವ್ಯವಹಾರ ಮಾಡೋದು, ಅದರಲ್ಲಿ ಬಂದ ಹಣದಲ್ಲಿ ಅದನ್ನ ಜೇಬಿಗೆ ತುಂಬಿಸ್ಕೊಂಡು ಜನರ ಮನೆ ಹಾಳು ಮಾಡಿ ಈ ರಾಜಕಾರಣಿಗಳ ಹಿಂದೆ ಓಡಾಡೋದು. ನಿಮಗೆ ನಾಚಿಕೆ ಮಾನ ಮರೆದಿಲ್ವಾ? ಅವಳಿ ನಗರದ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಬಹಳ ವಿನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆಗೆ ಓಡಾಡ್ತಕ್ಕಂಥ ರೌಡಿ ಶೀಟರ್ಗಳು, ರೌಡಿಸಮ್ ಮಾಡೋರು, ಬಡ್ಡಿ ವ್ಯವಹಾರ ಮಾಡೋರನ್ನ ದೂರ ಇಟ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಒಬ್ಬೊಬ್ಬರ ಬಣ್ಣವನ್ನ ಬಯಲು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಎಲ್ಲ ನೆನಪಲ್ಲಿಟ್ಕೊಂಡಿದ್ದೀನ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ತೆ.